ಇಂದು ನಾನಿಲ್ಲಿ ಇದ್ದೇನೆ ಅಂತ ಹೇಳಿದರೆ ಇದು ಯೇಸುವಿನ ಕೃಪೆಯಾಗಿದೆ. ಎಲ್ಲೋ ಇರಬೇಕಾಗಿತ್ತು, ಆದರೆ ಯೇಸುವಿನ ಆ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿ ಇಂದು ಈ ಒಂದು ಸ್ಥಳದಲ್ಲಿ ದೇವರು ನಿಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೇನೆ. ನನ್ನ ಹೆಸರು ರೋಷನ್ ಡಿಸೋಜಾ. ನಾನು ಮಂಗಳೂರಿನವನು. ನನ್ನ ಜೀವನದಲ್ಲಿ ನೋಡಿದರೆ ದೇವರು ಯೇಸು ಕ್ರಿಸ್ತರು ಅದ್ಭುತಗಳನ್ನೇ ಮಾಡಿ ಹೋಗಿದ್ದಾರೆ. ನನಗೊಂದು ಒಳ್ಳೆಯ ಕುಟುಂಬ, ಹೆಂಡತಿ, 2 ಮಕ್ಕಳು ದೇವರು ಕೊಟ್ಟಿದ್ದಾರೆ. ಒಳ್ಳೆಯ ಮನೆ, ಒಳ್ಳೆಯ ಕೆಲಸ ಎಲ್ಲವೂ ಇತ್ತು, ಎಲ್ಲವೂ ಚೆನ್ನಾಗಿತ್ತು. ನಾನು ಯಾವ ರೀತಿ ಅಂತ ಹೇಳಿದರೆ, ನನ್ನ ಪ್ರಾರ್ಥನೆ ಅಂತ ಹೇಳಿದರೆ, ನಾನು ಬೆಳಗ್ಗೆಯಿಂದ ಸ್ವಲ್ಪ ಸಮಯ ಸಿಕ್ಕಿದ್ರು ಕೂಡ ಪ್ರಾರ್ಥನೆ ಮಾಡ್ತಿದ್ದೆ. ಆದರೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆದರೆ ನನಗೆ ಸಮಾಧಾನ ಇರಲಿಲ್ಲ, ಒಂದು ತೃಪ್ತಿ ಅಂತ ಇರಲಿಲ್ಲ. ನಾನು ಕೆಲವೊಮ್ಮೆ ಪ್ರಾರ್ಥಿಸ್ತೇನೆ ಸುಮಾರು 1-2 ಗಂಟೆ 3 ಗಂಟೆ, ಅಂದರೆ ಈ ಒಂದು ಸತ್ಯದ ಅರಿವಿಲ್ಲದೆ ಪ್ರಾರ್ಥಿಸ್ತಿದ್ದೆ. 1-2-3 ಗಂಟೆ ಪ್ರಾರ್ಥಿಸ್ತಿದ್ದೆ. ಆದರೆ ಏನು ಪ್ರಾರ್ಥನೆ ಮಾಡ್ತೇನೆ ಅಂತ ನನಗೇನೆ ಗೊತ್ತಿರಲಿಲ್ಲ. ಅಂದರೆ ಅಷ್ಟೊಂದು ಪ್ರಾರ್ಥನೆ, ಸಮಾಧಾನ ಇಲ್ಲ, ಒಳಗಡೆ ತೃಪ್ತಿ ಇರಲಿಲ್ಲ. ಹೀಗೆ ನಾನು ಪ್ರಾರ್ಥಿಸುವಾಗ ಅಂದರೆ ನನ್ನ ಜೀವನ ಹೀಗೆ ಹೋಗ್ತಿತ್ತು. ನಾನೊಂದು ಒಂದು ಕಂಪನಿಯಲ್ಲಿ 19 ವರ್ಷ ಕೆಲಸ ಮಾಡ್ತಿದ್ದೆ. ಈ ಒಂದು ಒಳ್ಳೆಯ ಧ್ಯಾನ ಮಾಡಬೇಕೆಂದ ಒಂದು ಆಸೆ ಇತ್ತು, ಆದರೆ ಸಮಯದ ಅಭಾವ. ಅಂದರೆ ದೇವರಿಗೆ ನಾನು ಪ್ರಾರ್ಥಿಸ್ತೇನಲ್ಲ, ನನಗೆ ಧ್ಯಾನ ಬೇಕಾ ಬೇಡ, ಯಾಕಂತ ಹೇಳಿದರೆ ಎಲ್ಲ ಗೊತ್ತು ನನಗೆ. ಈ ಥರ ನಾನೊಂದು ಪರಿಸಯನ ಥರ, ಎಲ್ಲ ಗೊತ್ತು ನನಗೆ. ಯಾರಾದರೂ ಏನಾದರೂ ಹೇಳಿದ್ರು ನನಗೂ ಗೊತ್ತು. ಈ ರೀತಿಯಾಗಿದ್ದೆ. ನನ್ನ ಪ್ರಾರ್ಥನೆ ಕೂಡ ಅದೇ ರೀತಿ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಿದ್ದೆ. ಆದರೆ ಒಳಗಡೆ ಒಂದು ಸಮಾಧಾನ ಇರಲಿಲ್ಲ. ಆದರೆ ಈ 19 ವರ್ಷ ಕೆಲಸ ಮಾಡ್ತಾನೆ ಹೋದೆ. ಯಾರಾದರೂ ಬಂದರೆ ಫಾದರ್ ಅವರು ಕೂಡ ಹೇಳ್ತಾರೆ, ಒಂದು ಧ್ಯಾನ ಕೂಟ ಹೋಗಬೇಕು ನೀನಂತ. ಆಯಿತು ನಾನು ಹೋಗ್ತೇನೆ, ನನಗೆ ಕೂಡ ಒಂದು ಒಳ್ಳೆಯ ಧ್ಯಾನ ಮಾಡಬೇಕಂತ ಆಸೆ ಇದೆ ಅಂತ, ಅಷ್ಟೇ. ಅದು ಆಯ್ತರೆ ಮುಗೀತು. ಬೇರೆಯವರು ಯಾರಾದರೂ ಈ ಪ್ರಾರ್ಥನಾ ತಂಡದವರು ಯಾರಾದರೂ ಹೇಳ್ತಾರೆ, ಒಂದು ಒಳ್ಳೆಯ ಧ್ಯಾನ ಇದೆ ಹೋಗ್ತೀಯ ಅಂತ. ಆಯಿತು ನೋಡ್ತೇನೆ, ನೆಕ್ಸ್ಟ್ ಹೋಗ್ತೇನೆ ಅಂತ. ಅಂದರೆ ಟೈಮ್ ಇಲ್ಲ, ಪ್ರಾರ್ಥನೆ ಮಾಡ್ತೇನಲ್ಲ, ಎಲ್ಲ ಇದೆ. ಅಂದರೆ ಈ ರೀತಿಯಾಗಿ ಸುಮಾರು 19 ವರ್ಷ ಆಯಿತು. ಒಂದು ದಿವಸ ನನ್ನ ಕೆಲಸವೇ ಹೋಯಿತು. ಹೋಯಿತು. ಆ ದಿನ ಏನು ಮಾಡೋದು, ಆಮೇಲೆ ನಾನು ಹೀಗೆ ಹೋಗ್ತಾ ಇರುವಾಗ ಆ ಒಂದು 2-3 ತಿಂಗಳಲ್ಲಿ ನಾವೊಂದು ಕೆಲಸ ಇಲ್ಲಲ್ಲ. ಈಗ ಅವತ್ತು ಕೆಲಸ ಇರುವಾಗ ನನಗೆ ಎಲ್ಲಿ ಟೂರು ಎಲ್ಲಿ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಆಗ ನಮ್ಮ ಡೆಲ್ವಿನ್ ಇದ್ದಾರೆ, ಅವನೊಂದು ಪ್ಲ್ಯಾನ್ ಮಾಡಿದ, ಬಸ್ ಮಾಡಿ ನಾವು ದೂರ ಟೂರಿಗೆ ಹೋಗಲಿಕ್ಕೆ. ಆಯಿತು, ಒಪ್ಕೊಂಡೆ, ಎಲ್ಲವೂ ಆಯಿತು. ಫಸ್ಟಿಗೆ ಟ್ರೈನ್ ಅಂತ ಇತ್ತು, ಆಮೇಲೆ ಕ್ಯಾನ್ಸಲ್ ಆಯಿತು, ಬಸ್ ಅಂತ ಆಯಿತು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗೆ ಒಳಗಡೆ ನನ್ನ ಧ್ಯಾನಕ್ಕೆ ಹೋಗುವಂಥ ಒಂದು ಕರೆ. ಅಂದರೆ ಯಾವ ಥರ ಅಂತ ಹೇಳಿದರೆ, ಇಲ್ಲಿ ಟೂರಿಗೆ ಬಸ್ ಬುಕ್ ಮಾಡ್ತಾ ಇದ್ದಾನೆ, ಒಳಗಡೆ ಧ್ಯಾನಕ್ಕೆ ಹೋಗಲಿಕ್ಕೆ. ಏನಂತ ಗೊತ್ತಿಲ್ಲ ನನಗೆ. ನಾನು ಹೋದೆ. ಅದಕ್ಕಿಂತ ಮುಂಚೆ ನಾನು ಫೋನ್ ಮಾಡಿದೆ. ಈಗ ಧ್ಯಾನ ಅಂದರೆ ನನಗೆ ಕನ್ನಡ ಅಷ್ಟೊಂದು ಲೈಕ್ ಇಲ್ಲ. ಯಾಕಂತ ಹೇಳಿದರೆ ಕನ್ನಡ ಅಂದರೆ ಅದು ಪ್ರೊಟೆಸ್ಟೆಂಟ್ ಅವರು, ನ್ಯೂ ಲೈಫ್ ಅವರು, ಆ ಥರ ನನ್ನ ಯೋಚನೆ. ಕನ್ನಡ ರಿಟ್ರೀಟ್ ನನಗೆ ಇಷ್ಟ ಇಲ್ಲ. ನಾನು ಫೋನ್ ಮಾಡಿದೆ 2-3 ರಿಟ್ರೀಟ್ ಸೆಂಟರ್ಗೆ. ಕೊಂಕಣಿ ಧ್ಯಾನಕೂಟ ಇದೆಯಾ ಅಂತ ಕೇಳಿದೆ. ಇಲ್ಲ, ಇಂಗ್ಲೀಷ್ ಇದೆ ಅಂತ ಹೇಳಿದರು ಒಂದು ಕಡೆ. ಆಯಿತಾ, ಬೇಡ ಅಂತ ಕಟ್ ಮಾಡಿಬಿಟ್ಟೆ. ಇನ್ನೊಂದು ಕಡೆ ಫೋನ್ ಮಾಡಿದೆ. ಆಗ ಹಳ್ಳಿಯಲ್ಲಿದ್ದರು, ಕೊಂಕಣಿ ಇದೆ ಬನ್ನಿ ಅಂತ. ನೇರ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ತಂದೆ. ಡೆಲ್ವಿನ್ ಕೇಳ್ತಾ ಇದ್ದಾನೆ ಯಾವ ದಿವಸ ಇಡೋಣ ಅಂತ ಹೋಗಲಿಕ್ಕೆ. ಅದಕ್ಕೆ ನಾನು ಅವನ ಹತ್ರ ಹೇಳಿದೆ, ಈ ಥರ ಆಗಿದೆ, ನಾನು ಧ್ಯಾನಕೂಟಕ್ಕೆ ಹೋಗ್ತೇನೆ ಅಂತೇಳಿ. ಅವನು ಕೂಡ ಅಂದರೆ ಹೊರದೇಶಕ್ಕೆ ಹೋಗಬೇಕಾಗಿತ್ತು ಕೆಲಸದ ನಿಮಿತ್ತ. ಅವನು ಹೇಳಿದರೆ ನಾನು ಸಿಗೋದಿಲ್ಲಲ್ಲ, ನೋಡುವ ಮತ್ತೊಮ್ಮೆ ಸಿಗುವಾಗ ಹೋಗೋಣ ಅಂತೇಳಿ ನಾನು ಧ್ಯಾನಕ್ಕೆ ಹೋದೆ. ಅದು ಮೊದಲ ದಿವಸ
ಧ್ಯಾನ. ಅಂದು ಏನೋ ಒಂದು ಕಾರಣಾಂತರ ಕೊಂಕಣಿ ಧ್ಯಾನ ಕ್ಯಾನ್ಸಲ್ ಆಯಿತು. ನನಗೆ ತುಂಬ ಬೇಜಾರು. ಏನೋ ಅಲ್ಲಿ ಬ್ರದರ್ ಸೀರಿಯಸ್ ಇದ್ದರು, ಧ್ಯಾನ ಕೊಡುವವರು, ಹಾಗೆ ಕೊಂಕಣಿ ಕ್ಯಾನ್ಸಲ್ ಆಯಿತು. ಇನ್ನೂ ಏನು ಮಾಡೋಣ, ಅವರು ಹೇಳಿದರು, ಅನೌನ್ಸ್ ಮಾಡಿದರು, ಇಲ್ಲಿ ಇಂಗ್ಲೀಷ್ ಧ್ಯಾನ ಇದೆ, ಆಮೇಲೆ ಆ ಸೈಡಲ್ಲಿ ಕನ್ನಡ ಧ್ಯಾನಕೂಟ ಇದೆ, ನಿಮಗೆ ಗೋವಾದವರು ಕೊಂಕಣಿ ಅಂದರೆ ಅವರಿಗೆ ಇಂಗ್ಲೀಷ್ ಬೇಕಾಗುತ್ತೆ, ಇಂಗ್ಲೀಷಿಗೆ ಹೋದರು. ನಾವು ಕೊಂಕಣಿ ಕನ್ನಡ ಧ್ಯಾನಕ್ಕೆ ಹೋದೆವು. ಅಲ್ಲಿ ಬ್ರದರ್ ಒಬ್ಬರು ಟಾಕ್ ಕೊಡ್ತಾಯಿದ್ರು. ಅಂದರೆ ಅವರು ಕೊಡುವ ರೀತಿ ಹೇಗೆ ಅಂತ ಹೇಳಿದರೆ, ಒಂದು ಅಧಿಕಾರಿ ವಾಣಿಯಿಂದ, ಅಂದರೆ ಯೇಸು ಕ್ರಿಸ್ತರು ಅಂದು ಬೋಧಿಸಿದ ಅದೇ ಥರ ಅಧಿಕಾರಿ ವಾಣಿಯಿಂದ ಬೋಧಿಸ್ತಾ ಇದ್ದಾರೆ. ಅಂದರೆ ಬೋಧಿಸುವುದು ಏನಂತ ಹೇಳಿದರೆ, ನೀವು ಸುಣ್ಣ ಬಳಿದ ಸಮಾಧಿಗಳು ಅಂತ ಹೇಳ್ತಾ ಇದ್ದಾರೆ. ಇದೇನು ಇವರು ಹೀಗೆ ಹೇಳ್ತಾ ಇದ್ದಾರೆ, ನಾನು ಧ್ಯಾನಕೂಟಕ್ಕೆ ಬಂದಿದ್ದೇನೆ, ಇವರು ನಮ್ಮನ್ನು ಓಡಿಸಲಿಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ಪರಿಸರ ಮೈಂಡ್ ಅಂದರೆ ಅದೇ ರೀತಿ. ಅಂದರೆ ಇವರು ಹೇಳುವಂಥದ್ದು ಏನು ಸರಿ ಇಲ್ಲ. ಅಂದರೆ ಮತ್ತಾಯ 23-27 ಅವರು ಕೂಡ ಅವರ ಮನಸ್ಸಿನ ಪ್ರಕಾರ ಬೋಧಿಸಲಿಲ್ಲ, ದೇವರ ವಾಕ್ಯದ ಪ್ರಕಾರನೇ ಬೋಧಿಸ್ತಿದ್ರು. ಸುಣ್ಣ ಬಳಿದ ಸಮಾಧಿಗಳೇ. ನನಗೆ ಕೂಡ ಏನೋ ಒಂದು ಹೃದಯಕ್ಕೆ ಚುಚ್ಚಿದಾಗೆ ಆಯಿತು. ಸುಣ್ಣ ಬಳಿದ ಸಮಾಧಿ ಅಂತ ಹೇಳುವಾಗ ಯಾಕೆ ನನಗೆ ಕೂಡ ಸಮಾಧಾನ ಇರಲಿಲ್ಲ. ನಾನು ಎಲ್ಲ ಪ್ರಾರ್ಥನೆ ಮಾಡ್ತಿದ್ದೆ, ಆದರೆ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ಹೇಳುವ ಪ್ರಕಾರ ಮಾರ್ಕನ ಶುಭ ಸಂದೇಶ 7:21 ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಮಾನವನ ಹೃದಯಾಂತರಾಳದಿಂದ ದುರಾಲೋಚನೆ, ಅನೈತಿಕತೆ, ಕಳ್ಳತನ, ಕೊಲೆ, ವ್ಯಭಿಚಾರ, ಲೋಭ, ಕೆಡುಕುತನ, ಮೋಸ, ಬಂಡತನ, ಅಸೂಯೆ, ಅಪದೂರು, ಅಹಂಕಾರ, ಮೂರ್ಖತನ ಮೊದಲಾದವುಗಳು ಹೊರಬರುತ್ತವೆ. ಅಂದರೆ ಇದೆಲ್ಲ ನನ್ನ ಒಳಗಡೆ ಇತ್ತು. ಇದೆಲ್ಲ ಒಳಗಡೆ ಇಟ್ಟು ನಾನು ಕೈ ಎತ್ತಿ ಪ್ರಾರ್ಥಿಸಿದ್ದೆ. ಅಂದರೆ ಅಲ್ಲಿ ಯೆಶಾಯನ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 15ನೇ ವಾಕ್ಯ, 1:15, ನೀವು ಕೈ ಎತ್ತಿ ಬೇಡುವಾಗ ನಾನು ಕಣ್ಣು ಮುಚ್ಚಿಕೊಳ್ಳುವೆನು. ನೀವು ಎಷ್ಟೇ ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕಿವಿಗೊಡೆನು. ಏಕೆಂದರೆ ನಿಮ್ಮ ಕೈಗಳು ರಕ್ತಸಿಕ್ತವಾಗಿದೆ. ಅಂದರೆ ದೇವರು ನನಗೇನು ಹೇಳ್ತಾ ಇದ್ರು, ನಿನ್ನ ಒಳಗಡೆ ಈ ಥರ ಇದೆ ಅಂದರೆ ನೀನು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯನಲ್ಲ. ನೀವು ಗಲಾತ್ಯರಿಗೆ ಬರೆದ 5:19 5:19 ಅಂದರೆ ಈ ಥರ ಮಾಡಿದವರಿಗೆ ಸ್ವರ್ಗ ಇಲ್ಲ ಅಂತ ಇದೆ. ಅಲ್ಲಿ ಬೋಧಿಸುತ್ತಿರುವಾಗ ನೋವಾಗ್ತಿತ್ತು, ಏನೋ ಒಳಗಡೆ ಒಂದು ಸಮಾಧಾನ ಆಗ್ತಿತ್ತು. ಆಮೇಲೆ 2ನೇ ದಿವಸ ಏನಾಯ್ತು ಅಂತ ಹೇಳಿದರೆ, ಕೊಂಕಣಿ ಧ್ಯಾನ ಮತ್ತೆ ಶುರುವಾಗಿದೆ, ನೀವು ಕೊಂಕಣಿಯವರಿದ್ದರೆ ಅಲ್ಲಿಗೆ ಹೋಗಿ ಅಂತ ಹೇಳಿದರು. ನಾವೊಂದು 3 ಇದ್ದರು, ಯಾರೋ ಗೊತ್ತಿಲ್ಲ, ಅವರು ಹೇಳಿದರು ನಾವು ಹೋಗೋದು ಬೇಡ, ನಾವು ಇಲ್ಲೇ ಕುಳಿತುಕೊಳ್ಳುವ ಅಂತ. ನಾವು ಅಲ್ಲೇ ಕನ್ನಡವನ್ನೇ ಕಂಟಿನ್ಯೂ ಮಾಡಿದ್ದೆವು. ಯಾಕಂತೇಳಿದರೆ ಕನ್ನಡ ಮೂವಿಯೆಲ್ಲ ನಮಗೆ ಆಗುತ್ತೆ, ಕನ್ನಡ ಧ್ಯಾನಕೂಟ, ಕನ್ನಡ ಬಲಿಪೂಜೆ ಅದೆಲ್ಲ ನಮಗೆ ಆಗೋದಿಲ್ಲ. ನಮಗೇನಿದ್ರು ಕೊಂಕಣಿಯಲ್ಲೇ ಬೇಕು. ಆ ಥರ ನಮ್ಮ ಮೈಂಡ್ ಹಾಗೆ ಇತ್ತು. ಇಲ್ಲಿ ಎಷ್ಟೋ ಜನರು ಕೂಡ ಅದೇ ರೀತಿ ಇರ್ಬೋದು, ಅದಕ್ಕೇ ಇಲ್ಲಿ ಸಂಖ್ಯೆ ಕಡಿಮೆ. ಯಾಕಂತೇಳಿದರೆ ನಾವು ಕೊಂಕಣಿಗೆ ಜಾಸ್ತಿ, ಕೊಂಕಣಿಯವರು ಕೊಂಕಣಿಗೆ ಹೋಗೋದು ಆ ಥರ. ಹೀಗೆ ಅಂದಿನ ಧ್ಯಾನ ಮುಗಿಯಿತು. ಆ 1 ವಾರ ಮುಗಿಯಿತು. ನಾನು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದಾದಮೇಲೆ ಡೆಲ್ವಿನ್ ಸಿಕ್ಕಿದ, ಹೇಳಿದೆ ಈ ಥರ ಆಗಿದೆ, ಒಳ್ಳೆಯ ಧ್ಯಾನ ಅಂತ ಹೇಳಿದೆ. ಆಮೇಲೆ ನಾನು ಮತ್ತೆ ಈ ಬ್ರದರ್ ಹೆಸರು ಗೊತ್ತಿರಲಿಲ್ಲ ನನಗೆ. ನಾನು ಹತ್ತಿರದವನ ಹತ್ರ ಕೇಳಿದೆ,
ಈ ಟಾಕ್ ಕೊಡ್ತಾ ಇದ್ದಾರಲ್ಲ ಅವರ ಹೆಸರೇನಂತ ಕೇಳಿದೆ. ಅವರಿಗೂ ಕೂಡ ಗೊತ್ತಿಲ್ಲ. ಅವರು ನನಗೆ 4 ಹೆಸರನ್ನು ಕೊಟ್ಟರು. ಈ 4 ಹೆಸರನ್ನು ಕೂಡ ನಾನು ಬುಕ್ಕಲ್ಲಿ ಬರೆದುಕೊಂಡು ಬಂದೆ. ಈಗ ನನಗೆ ಈ ಯೂಟ್ಯೂಬಲ್ಲಿ ನೋಡಬೇಕು, ಇದು ಇವರು ಯಾರು ಅಂತ ನೋಡಬೇಕಿತ್ತು. 1ನೇ ಬ್ರದರದ್ದು ಹಾಕುವಾಗ ಬ್ರದರ್ ಬರ್ತಾ ಇಲ್ಲ, ಅಂದರೆ ಹೆಸರಿನಲ್ಲಿ ಬರ್ತಾರೆ ಬೇರೆಯವರು, ಆದರೆ ಅವರಲ್ಲ. 2ನೇ ಇದರಲ್ಲಿ ಕೂಡ ಹಾಕಿ ನೋಡುವಾಗ ಇಲ್ಲ, ಬೇರೆ ಬರ್ತಾ ಇದ್ದಾರೆ. 3ನೇ ಹೆಸರು ಹಾಕುವಾಗ ಅಲ್ಲಿ ಬರ್ತಾ ಇದೆ ಶಿಜು ಬ್ರದರ್ ಅಂತ ಬರ್ತಾ ಇದೆ. ಅಲ್ಲಿ ಕೆಳಗಡೆ ವಿಶೇಷ ಏನಂತ ಹೇಳಿದರೆ, ಕೆಳಗಡೆ ವೆಬ್-ಎಕ್ಸ್ ಪ್ರೇಯರ್ ಅಂತ ಓಡ್ತಾ ಇದೆ. ವೆಬ್-ಎಕ್ಸ್ ಪ್ರೇಯರ್ ಜಾಯಿಂಟ್ ಮೀಟಿಂಗ್ ನಂಬರ್ ಎಲ್ಲ ಬರ್ತಾ ಇದೆ. ನೋಡೋಣ, ನನಗೆ ಕೂಡ ಅಷ್ಟೊಂದು ಗೊತ್ತಿಲ್ಲ. ಏನು ಡೌನ್ಲೋಡ್ ಮಾಡಿದೆ ವೆಬ್-ಎಕ್ಸ್ ಡೌನ್ಲೋಡ್ ಮಾಡಿ ಕೇಳುವಾಗ 2 ಗಂಟೆಯ ಆ ಸಮಯ. ಆಗ ಕೊಂಕಣಿಯಲ್ಲಿ ಪ್ರಾರ್ಥನೆ ಆಗುತ್ತೆ. ಯಾಕೆಂತ ಹೇಳಿದರೆ ನಾನು ಕೊಂಕಣಿಯನ್ನು ಜಾಸ್ತಿ ಪ್ರೀತಿಸ್ತೇನೆ. ಕೊಂಕಣಿ ಪ್ರಾರ್ಥನೆ ಸಿಕ್ಕಿತ್ತು, ಪ್ರಾರ್ಥನೆ ನಡೆಯುತ್ತಾನೆ ಇತ್ತು. ಈ ಥರ ವಾಕ್ಯ ಕೇಳಿ ಕೇಳಿ ಒಂದು ದೊಡ್ಡ ಬದಲಾವಣೆ. ನಾನು ಮುಂಚೆ ಹೇಗಿದ್ದೆ ಅಂತ ಹೇಳಿದರೆ ಕೋಪ ಜಾಸ್ತಿ. ನಾನು ಬೈಕಲ್ಲಿ ಹೋಗುವಾಗ ಅಪ್ಪಿತಪ್ಪಿ ಯಾರಾದರೂ ಸ್ವಲ್ಪ ಅಡ್ಡದಿಡ್ಡಿ ಬಂದರೆ ನನ್ನ ಬೈಕ್ ಹೋಗಿ ಅಡ್ಡ ನಿಲ್ತಿತ್ತು. ಅವನಿಗೆ ಯಾವ ಥರ ಬೈತಿದ್ದೆ ಅಂತ ಹೇಳಿದರೆ ಅವ ಜನ್ಮಕ್ಕೆ ಎಣಿಸ್ಕೊಳ್ಳಿಕ್ಕಿಲ್ಲ. ಇಂಥ ಬೈಗಳು ನಾನು ಕೇಳಿಕೊಳ್ಳೇ ಇಲ್ಲ ಅಂತೇಳಿ ಆ ಥರ ಬೈಗಳನ್ನು ಬೈತಾ ಇದ್ದೆ. ಅಂದರೆ ಕಠಿಣ ಹೃದಯ ನನ್ನ ಒಳಗಡೆ ಇತ್ತು. ಆದರೆ ಈ ಧ್ಯಾನ ಕೂಟಕ್ಕೆ ಹೋಗಿ ಬಂದ ಮೇಲೆ ನನ್ನಲ್ಲಿ ಬದಲಾವಣೆ, ಏನೋ ಸಂತೋಷ, ಬದಲಾವಣೆ. ಅಡ್ಡ ಬರುವಾಗ ಯಾರಾದರೂ ಅವರಿಗೆ ಸೈಡ್ ಕೊಡುವಂಥದ್ದು ಮುಂಚೆಲ್ಲ ಮಾಡ್ತಿರಲಿಲ್ಲ. ಯಾರು ಬಂದಿದ್ದಾನೆ ಅವನೇ ಹಿಂದೆ ಹೋಗಬೇಕು, ನಾನು ಅಲ್ಲೇ ನಿಲ್ತಿದ್ದೆ. ಅಂದರೆ ತುಂಬ ಬದಲಾವಣೆ. ಕೋಪ ಮಾಡ್ತಿರ್ಲಿಲ್ಲ, ಕೋಪ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ನನ್ನಿಂದ ಆಗ್ತಿರಲಿಲ್ಲ, ನನ್ನ ಒಳಗಡೆ ಈ ವಾಕ್ಯಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದೆವು. ಹೀಗೆ ನನಗೆ ಅಲ್ಲಿ ಅರ್ಥ ಆಗಲಿಲ್ಲ, ಜಾಸ್ತಿ ಅರ್ಥ ಆಗಲಿಲ್ಲ ಕೆಲವು ವಾಕ್ಯಗಳು. ಈಗ ಕೇಳಿದ ವಾಕ್ಯಗಳು ನನಗೆ ಆಗ ಅರ್ಥ ಆಗಲಿಲ್ಲ. ನಾನು ಆಮೇಲೆ ಧ್ಯಾನ ಕೂಟಕ್ಕೆ ಬಂದು ನನಗೆ ವಾಕ್ಯಗಳು ಸಿಕ್ಕಿದವು. ಯೆಶಾಯನ ಪುಸ್ತಕ ಈಗ ನಾನು ವಾಕ್ಯ ಹೇಳಿದೆ, ಅದು ಕೂಡ ನನಗೆ ಈ ಧ್ಯಾನ ಕೂಟಕ್ಕೆ ಆದಮೇಲೆ ನನಗೆ ಗೊತ್ತಾಯಿತು ಈ ಥರ ಇದೆ ಅಂತ. ಅಂದರೆ ನಿನ್ನ ಪ್ರಾರ್ಥನೆ ಕೇಳುವುದಿಲ್ಲ ಅಂತೇಳಿ. ಅಂದರೆ ನಾನು ಆ ಥರ ಪ್ರಾರ್ಥಿಸುವಾಗ ನನ್ನ ಪ್ರಾರ್ಥನೆ ಕೇಳ್ತಿರ್ಲಿಲ್ಲ. ಯಾಕಂತ ಹೇಳಿದರೆ ನನ್ನ ಒಳಗಡೆ ಒಂದು ಪಾಪ ಇತ್ತು. ಇದಾದ ಮೇಲೆ ನನಗೆ ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡಲಿಕ್ಕೆ ಆಯಿತು. ಖಂಡಿತವಾಗಿಯೂ ನಾನು ಎಷ್ಟೋ ಪಾಪ ನಿವೇದನೆ ಮಾಡಿದ್ದೇನೆ. ಆದರೆ ಹೇಳುವುದೇನಂತ ಹೇಳಿದರೆ 4 ಪಾಪ, ಅದು ರೆಕಾರ್ಡ್ ಮಾಡಿ ಇಟ್ಟ ಹಾಗೆ, ಅದು ನನಗೆ ಗೊತ್ತಿತ್ತು. ಅದೇ ಹೋಗಿ ಹೇಳ್ತಿದ್ದೆ, ಬರ್ತಿದ್ದೆ. ಯಾಕಂತ ಹೇಳಿದರೆ ಬೇರೆ ಪಾಪ ಗೊತ್ತು, ಆದರೆ ಹೇಳಲಿಕ್ಕೆ ಧೈರ್ಯ ಇಲ್ಲ. ಯಾಕೆಂತ ಹೇಳಿದರೆ ಫಾದರ್ ಏನಾದರೂ ಎನೌನ್ಸ್ ಮಾಡಿದರೆ ಹಾಗೆ ಒಂದು ಹೆದರಿಕೆ ಇತ್ತು. ಆದರೆ ಅಂದು ನನಗೆ ಪಾಪ ನಿವೇದನೆ ಮಾಡಲಿಕ್ಕೆ ಆಯಿತು, ಒಳ್ಳೆಯ ಪಾಪ ನಿವೇದನೆ. ಅಂದರೆ ಹೃದಯದಿಂದ ನಾನು ಪಾಪ ನಿವೇದನೆ ಮಾಡಿದೆ. ಅಂದರೆ ನನ್ನ ಹೃದಯದಲ್ಲಿ ಇಲ್ಲಿ ಯೇಸು ಇರಲಿಲ್ಲ, ಆ ಬೆಳಕು ಇರಲಿಲ್ಲ, ಸಮಾಧಾನ ಇರಲಿಲ್ಲ. ಯಾಕಂತ ಹೇಳಿದರೆ ಸಮಾಧಾನದ ಅರಸ ನನ್ನ ಒಳಗಡೆ ಇರಲಿಲ್ಲ. ನಾನು ಏನೇನೋ ಮಾಡ್ತಿದ್ದೆ, ಆದರೆ ಆ ಪ್ರೀತಿ ಇರಲಿಲ್ಲ, ಆ ಶಿಲುಬೆಯ ಪ್ರೀತಿ ನಾವು ಯಾವಾಗಲೂ ಹೇಳ್ತೇವೆ, ಆ ಪ್ರೀತಿ ನನ್ನ ಒಳಗಡೆ ಇರಲಿಲ್ಲ. ಯಾವಾಗ ಆ ಪ್ರೀತಿ ನನ್ನ ಒಳಗಡೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿತ್ತು, ಯಾವಾಗ ಅಂತ ಹೇಳಿದರೆ ನಾನು 2 ಧ್ಯಾನ ಮಾಡಿದೆ, ಕೊಯ್ನೋನ್ಯ 1 ಮತ್ತು ಕೊಯ್ನೋನ್ಯ 2. ನನಗೆ ಯಾವುದು ಅರ್ಥ ಆಗಲಿಲ್ಲ, ಆಯಿತಾ. ನಾನು ಪವಿತ್ರ ಪುಸ್ತಕ ತರ್ತಿದ್ದೆ, ಎಲ್ಲ ಮಾಡ್ತಿದ್ದೆ, ಓದ್ತಿದ್ದೆ, ಕೇಳ್ತಿದ್ದೆ. ಆದರೆ ಒಂದು ದಿನ ಯೋಹನ್ನನ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಾಕ್ಯ, ನಾನು ಬಂದದ್ದಾದರೂ ಜೀವ ನೀಡಲು ಯಥೇಚ್ಛವಾಗಿ ನೀಡಲು. ಈ ವಾಕ್ಯ ನನಗೆ ಆಗಾಗ ಕೇಳಿಸ್ತಿತ್ತು. ಆಗಾಗ ಅಂದರೆ ನಾನು ರಾತ್ರಿ ಮಲಗುವಾಗಲೂ ಕೂಡ ಇದು ವಾಕ್ಯ, ಇದು ನಿಜವಾಗ್ಲೂ ಅಂದರೆ ದೇವರೇ ಮಾತಾಡ್ತಿದ್ರು. ಅಂದು ಮಾತನಾಡಿದ ವಾಕ್ಯ ಕೇಳಲಿಕ್ಕೆ ಶುರು ಆಯಿತು. ಅಂದರೆ ನನಗೆ ಗೊತ್ತೇ ಇಲ್ಲ, ನಾನು ಎಷ್ಟೋ ಸಲ ಪವಿತ್ರ ಪುಸ್ತಕವನ್ನು ಓದಿದ್ದೇನೆ, ಆದರೆ ವಾಕ್ಯಗಳು ನನಗೆ ಗೊತ್ತಿರಲಿಲ್ಲ. ಒಂದು ವೇಳೆ ಗೊತ್ತಿದ್ದರೂ ಕೂಡ ನನ್ನ ನೆನಪಿಗೆ ಬರ್ತಿರಲಿಲ್ಲ. ಆದರೆ ಈ ಒಂದು ವಾಕ್ಯ ಆಗಾಗ ಕೇಳಲಿಕ್ಕೆ ಶುರು ಆಯಿತು. ಅಂದರೆ ಈ ವಾಕ್ಯ ಯಾಕೆ ಕೇಳ್ತದೆ ಅಂತ ನನಗೆ ಗೊತ್ತು ಕೂಡ ಇಲ್ಲ. ಯಾಕಂತ ಹೇಳಿದರೆ ನಾನು ಅಷ್ಟೊಂದು ಇದರಲ್ಲಿ ಈ ಒಂದು ಪವಿತ್ರ ಪುಸ್ತಕದ ವಾಕ್ಯಗಳು ಅರ್ಥ ಕೂಡ ಆಗ್ತಿರಲಿಲ್ಲ. ನಾನು ದಿವ್ಯಕ್ಕೆ ಇದ್ದಾರೆ, ಅವಳ ಹತ್ರ ಕೇಳಿದೆ, ಈ ಥರ ಒಂದು ವಾಕ್ಯ ನನಗೆ ಪದೇ ಕೇಳಿಸ್ತಾ ಇದೆ,
ಆಗ ಅವರು ಹೇಳಿದರು, ವಾಕ್ಯ ಅದೇ ರೀತಿ ಕೆಲಸ ಮಾಡೋದು ಅಂತ ಹೇಳಿದರು. ಅಂದರೆ ಜೀವ ಇರಲಿಲ್ಲ ನನ್ನಲ್ಲಿ ನಾನು ಸತ್ತವನಾಗಿದ್ದೆ. ಆದರೆ ದೇವರು ಎಷ್ಟು ನನ್ನನ್ನು ಪ್ರೀತಿಸಿದ್ದಾರೆ ಅಂದರೆ ಅವರ ಏಕೈಕ ಪುತ್ರನನ್ನೇ ನನಗಾಗಿ ಕಳುಹಿಸಿಕೊಟ್ರು. ಆ ಶಿಲುಬೆ, ಅವರ ಯಾತನೆ, ಅವರ ಶಿಲುಬೆ ಮರಣ, ಅವರ ಪುನರುತ್ಥಾನ, ಆ ಒಂದು ಅವರು ಪುನರುತ್ಥಾನಗೊಂಡರು ಯಾಕಂತ ಹೇಳಿದರೆ ನನಗಾಗಿ. ಆವತ್ತು ಆ ವಾಕ್ಯ ಅವರು ಹೇಳುವಾಗ ನನಗೆ ಅರ್ಥ ಆಯಿತು. ಯಾಕಂತ ಹೇಳಿದರೆ ನನಗಾಗಿ ಯೇಸು ಕ್ರಿಸ್ತರು ನನ್ನ ಪಾಪವನ್ನು, ಯಾವ ಪಾಪ ನಾವೀಗ ಕೇಳಿದ್ದೇವಲ್ವಾ, ಈ ಎಲ್ಲ ಪಾಪ ನನ್ನಲ್ಲಿದ್ದ. ಅಂದರೆ ನಾನು ಯೋಚಿಸೋದು ಏನಂತ ಹೇಳಿದರೆ, ಈ ಕುಡುಕುತನ ಮಾತ್ರ ಪಾಪ ಅಂತ ಯೋಚಿಸ್ತಿದ್ದೆ. ಯಾಕಂತ ಹೇಳಿದರೆ ಕುಡಿಯುವುದು ಎಲ್ಲರಿಗೆ ಕಾಣ್ತದೆ, ಎದ್ದು ಕಾಣ್ತದೆ, ಆದರೆ ಬೇರೆ ಪಾಪ ಕಾಣುವುದಿಲ್ಲ. ಗೊತ್ತಾ ನಿಮಗೆ? ಕೆಲವು ಪಾಪಗಳನ್ನು ನಾವು ಗುಟ್ಟಾಗಿ ಮಾಡ್ತೇವೆ, ಆ ಪಾಪಗಳು ಗೊತ್ತಾಗ್ತಿರಲಿಲ್ಲ. ಇದಕ್ಕೆ ವಾಕ್ಯಕ್ಕೆ ಬಂದ ಮೇಲೆ ಒಂದೊಂದು ಪಾಪವನ್ನು ತೋರಿಸಿ ಆ ಪಾಪಕ್ಕೆ ಆ ಒಂದು ರಿಪೆಂಟ್ ಆಗಲಿಕ್ಕೆ ನನ್ನಿಂದ ಆಯಿತು. ನನ್ನಲ್ಲಿ ಬದಲಾವಣೆಗಳು ಬರ್ತಾ ಬಂತು. ಅಂದರೆ ನಾನು ಈ ಒಂದು ವೆಬ್ಎಕ್ಸ್ ಆ್ಯಪಲ್ಲಿ ವಾಕ್ಯಗಳನ್ನು ಕೇಳ್ತಾ ನನ್ನಲ್ಲಿ ಬದಲಾವಣೆ ಬಂತು. ಅಂದರೆ 1 ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯ. 1 ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯ. ನೀವು ಸಜೀವವಾದ ಅನಂತ ದೈವ ವಾಕ್ಯದ ಮೂಲಕ ಹೊಸ ಜನ್ಮವನ್ನು ಪಡೆದಿದ್ದೀರಿ. ಈ ಜನ್ಮವನ್ನು ನೀವು ಪಡೆದಿರುವುದು ಮರ್ತ್ಯ ಮಾನವನಿಂದಲ್ಲ, ಅಮರ ದೇವರಿಂದ. ಅಂದರೆ ದೇವರಿಂದಲೇ ನನಗೆ ಈ ವಾಕ್ಯದಿಂದಲೇ ನನಗೆ ಈ ಶುಭ ಸಂದೇಶ ದೊರಕಿತು ಪ್ರಿಯರೇ. ಈ ಶುಭ ಸಂದೇಶ ಯೇಸು ಕ್ರಿಸ್ತರು ಮಾಡಿ ಮುಗಿಸಿದ ದೊಡ್ಡ ಅದ್ಭುತ ಆಗಿದೆ. ಯಾವಾಗ ಈ ಅದ್ಭುತ ನನ್ನ ಹೃದಯದಲ್ಲಿ ಆಯಿತೋ ಆವಾಗ ನನ್ನಲ್ಲಿ ಬದಲಾವಣೆ ಬಂತು. ಅಂದರೆ ಶುಭ ಸಂದೇಶ ಸಾರುವವರು ಬೇಕು. ಅಂದರೆ ಶುಭ ಸಂದೇಶ ಆ ಪವಿತ್ರಾತ್ಮರಿಂದ, ದೇವರಿಂದ ಮಾತ್ರ ಸಾರಲ್ಪಡುತ್ತದೆ. ಯಾವಾಗ ಶುಭ ಸಂದೇಶ ನಾನು ಕೇಳ್ತಾ ನನ್ನಲ್ಲಿ ವಿಶ್ವಾಸ ಹುಟ್ಟಿತು ಪ್ರಿಯರೇ. ವಿಶ್ವಾಸದಲ್ಲಿ ಬಲಗೊಳ್ಳಲಾಯಿತು. ನನಗೆ ಕೇಳಿದ ವಾಕ್ಯಗಳಲ್ಲಿ ಜೀವಿಸಲಾಯಿತು. ಯಾಕಂತೇಳಿದರೆ ಮುಂಚೆ ಎಲ್ಲ ವಾಕ್ಯ ಕೇಳಿಸ್ತಿದ್ದೆ, ಅದರ ಪ್ರಕಾರ ಜೀವಿಸ್ತಿರಲಿಲ್ಲ. ಅಂದರೆ ಅದನ್ನು ಬಿಡ್ತಿದ್ದೆ. ಯಾಕಂತೇಳಿದರೆ ಕೆಲವು ಪಾಪಗಳು ನನ್ನನ್ನು ಏನು ಮಾಡ್ತಿದ್ದವು ಅಂತೇಳಿದರೆ, ಅಂದರೆ ಇದನ್ನು ನಾನು ಮಾಡಬಾರ್ದು, ಇದಕ್ಕೆ ನಾನು ಈ ಪಾಪವನ್ನು ಮಾಡಲೇಬಾರ್ದು. ಯಾಕೆಂತೇಳಿದರೆ ಅದು ಪಾಪ ಅಂತ ನನಗೆ ಗೊತ್ತಿತ್ತು. ಆದರೆ ನನಗೆ ಹಿಂದೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಯಾವ ರೀತಿ ಪೇತ್ರನ 2ನೇ ಅಧ್ಯಾಯದಲ್ಲಿ ಪೇತ್ರ ಹೇಳ್ತಾರೆ, ಪೇತ್ರನ 2ನೇ ಅಧ್ಯಾಯದಲ್ಲಿ 2 ಪೇತ್ರ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾಯಿ ತಾನು ಕಕ್ಕಿದ್ದನ್ನೇ ನೆಕ್ಕಲು ಹೋಯಿತು ಮತ್ತು ಮೈ ತೊಳೆದ ಹಂದಿ ಕೊಳಚೆಯಲ್ಲಿ ಹೊರಳಲು ಹೋಯಿತು. ಅಂದರೆ ಈ ಗಾದೆಗಳು ಇವರಿಗೆ ಸರಿಯಾಗಿ ಅನ್ವಯಿಸ್ತದೆ. ಅಂದರೆ ಆ ಥರ ನಾನಿದ್ದೆ. ಅಂದರೆ ಮತ್ತೆ ಪಾಪ ಮಾಡ್ತಿದ್ದೆ. ಈ ಪಾಪಕ್ಕೆ ನಾನು ದಾಸನಾಗಿದ್ದೆ. ಆದರೆ ಈ ವಾಕ್ಯಗಳು ನನ್ನನ್ನು ಈ ಪಾಪದಿಂದ ಬಿಡುಗಡೆಗೊಳಿಸಿತು. ಮತ್ತು ನನಗೆ ಈ ವಾಕ್ಯಗಳನ್ನು ಕೇಳ್ತಾ ಬಲಿಪೂಜೆ, ಆ ಬಲಿಪೂಜೆಯಲ್ಲಿ ನನಗೆ ಪಾಲ್ಗೊಳ್ಳಲು, ಅಂದರೆ ನನ್ನನ್ನೇ ನಾನು ಸಮರ್ಪಿಸಿಕೊಡಲು ನನಗೆ ಆಯಿತು. ಅಂದರೆ ನಾನು ಮುಂಚೆ ಬಲಿಪೂಜೆಯನ್ನು ಮಾಡ್ತಾಯಿದ್ದೆ, ಆದರೆ ಅದರ ಅರ್ಥ ನನಗೆ ಗೊತ್ತಿರಲಿಲ್ಲ. ಯೇಸು ನನಗಾಗಿ ಶಿಲುಬೆಯಲ್ಲಿ ಏನೆಲ್ಲ ಮಾಡಿದ್ದಾರೆ, ನನ್ನ ಪಾಪಕ್ಕೆ ಅವರ ರಕ್ತವನ್ನೇ ಸುರಿಸಿದ್ದಾರೆ, ಅದೇ ಈ ಬಲಿಪೂಜೆಯಲ್ಲಿ ನಡೆಯುವಂಥ ಕಾರ್ಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾವಾಗ ಈ ಶುಭ ಸಂದೇಶವನ್ನು ಕೇಳ್ತಾ ಈ ಬಲಿಪೂಜೆಯ ಅರ್ಥ ನನಗೆ ತಿಳಿಯಿತು. ಅಂದರೆ ಯೇಸು ಕ್ರಿಸ್ತರು ಸುರಿಸಿದ ರಕ್ತ ಮತ್ತು ಅವರು ಅದು ಅವರ ಮಾಂಸ, ಅಂದರೆ ಅವರನ್ನೇ ಸಮರ್ಪಿಸಿಕೊಂಡಂಥ ಆ ಒಂದು ಬಲಿಪೂಜೆಯನ್ನು ಅವರ ನೆನಪಿಗಾಗಿ ಮತ್ತೆ ಮಾಡ್ತಾ ಇರುವಂಥದ್ದು ಅದು ನನಗೆ ಅರ್ಥ ಆಯಿತು. ಅಂದರೆ ಆ ರೀತಿಯಲ್ಲಿ ಅಂದರೆ ಶುಭ ಸಂದೇಶ ನನಗೆ ಮತ್ತೆ ಕೇಳಲಿಕ್ಕೆ, ಅಂದರೆ ಮುಂಚೆಲ್ಲ ಯಾವ ರೀತಿ ಇದ್ದೆ ಅಂತ ಹೇಳಿದರೆ ವಾಕ್ಯ ಕೇಳುವಾಗ ಗಟ್ಟಿ ನಿದ್ರೆ ಮಾಡೋದು, ಅಂದರೆ ನಿದ್ರೆ ಜಾಸ್ತಿ ಇತ್ತು. ಅಂದರೆ ಕೇಳ್ತಾ ಇದ್ದೆ, ನಿದ್ರೆ ಬಂದುಬಿಡ್ತಿತ್ತು. ಯಾಕೆಂತೇಳಿದರೆ ಸೈತಾನನ ಕೆಲಸ ಹಾಗೇನೆ. ಅಂದರೆ ಯಾರು ವಾಕ್ಯ ಕೇಳಿದರೆ ಈ ಶುಭ ಸಂದೇಶ ಯಾರಿಗೆ ಅರ್ಥ ಆಗುತ್ತೋ ಅವರು
ಜೀವೋದ್ಧಾರವನ್ನು ಪಡೀತಾರೆ, ನಿತ್ಯ ಜೀವವನ್ನು ಪಡೀತಾರೆ ಅಂತ ಆ ಸೈತಾನನಿಗೆ, ಆ ಪಿಶಾಚಿಗೆ ಗೊತ್ತಿತ್ತು. ಹೀಗೆ ನಾನು ಈ ಒಂದು ಧ್ಯಾನಕೂಟಕ್ಕೆ ಕೊಯ್ನೋನಿಯಾ 5, 6, 7, 8, 9, 10 ಮತ್ತು ಬರ್ನಿಂಗ್ ಬುಷ್ 1 ಈ ಥರ 5ರವರೆಗೆ ಆಯಿತು. ಅಂದರೆ ನಾನು ಕೆಲವು ಧ್ಯಾನಕೂಟಕ್ಕೆ ಬರಲಿಕ್ಕೆ ಆಗದಿದ್ದರೂ ಕೂಡ ವೆಬ್ಎಕ್ಸ್ ಆ್ಯಪ್ ಅಂತ ಒಂದಿದ್ದೆ, ಅದರಲ್ಲಿ ಕೇಳಿಸ್ತಾನೆ ಇದ್ದೆ. ಅಂದರೆ ವಾಕ್ಯ ಕೇಳಲು ಅಂದರೆ ಅಷ್ಟು ತವಕ. ಅಂದರೆ ಈಗ ಕೂಡ ಈ ಎಫ್ ಎಸ್ ಸಿ ಅವರಿಗೆ ಬರೆದ ಪತ್ರಿಕೆ, ಅದರ ಅಧ್ಯಯನ ನಡೀತಾ ಇದೆ. ಅದನ್ನು ಕೇಳುವಾಗಲೂ ಕೂಡ ಅಂದರೆ ನನಗೆ ರೋಮನರಿಗೆ ಮಾಡುವಾಗ ನಾನಿರಲಿಲ್ಲ, ಆ ಅಧ್ಯಾಯವನ್ನು ಮಾಡುವಾಗ ನಾನಿರಲಿಲ್ಲ. ಆದರೆ ಎಫ್ ಎಸ್ ಸಿಯರಿಗೆ ಬರೆದ ಪತ್ರಿಕೆಯನ್ನು ಅಂದರೆ ರಾತ್ರಿ 10ವರೆಗೆ ಸೋಮವಾರ ದಿವಸ ಆಗುತ್ತೆ. ಎಫ್ ಎಸ್ ಸಿಯರಿಗೆ ಬರೆದ ಪತ್ರಿಕೆ ವೆಬ್ಎಕ್ಸಲ್ಲಿ ಆಗುತ್ತೆ. ಆಗ ಈ 10ವರೆ ನಂತರ ಅಂದರೆ 9ವರೆ ನಂತರ ಅಂದರೆ 9ವರೆ ನಂತರ ಕೇಳಲಿಕ್ಕೆ ಅಂದರೆ ಅಷ್ಟು ಅಂದರೆ ತವಕ, ಕೇಳಬೇಕು, ಇನ್ನೂ ಕೇಳಬೇಕು, ಇನ್ನೂ ಯೇಸುವನ್ನು ಅರಿತುಕೊಳ್ಬೇಕು. ಅಂದರೆ ದೇವರ ವಾಕ್ಯ ಹೇಳುವ ಪ್ರಕಾರ 17ನೇ ಅಧ್ಯಾಯ ಯೋಹನನ ಶುಭ ಸಂದೇಶ 3ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ ಅವರನ್ನು, ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಈ ನಿತ್ಯ ಜೀವ ಯೇಸುವನ್ನು ಅರಿತುಕೊಳ್ಳುವುದೇ. ಅಂದರೆ ಈ ಲೋಕದಲ್ಲಿ ನಾನು ಇರುವವರೆಗೆ ಯೇಸುವನ್ನು ಅನುಭವಿಸ್ತಾ ಇರುವುದು. ಯೇಸುವನ್ನು ಅನುಭವಿಸುವುದು ಅಂತ ಹೇಳಿದರೆ ಆ ಸ್ವರ್ಗವನ್ನೇ ನಾನು ಅನುಭವಿಸುವುದು. ಮತ್ತು ಸತ್ತ ನಂತರ ನನಗೆ ಖಂಡಿತ ಒಂದು ಧೈರ್ಯ, ಸ್ವರ್ಗ ನನಗೆ ಅಂತ. ಯಾಕಂತ ಹೇಳಿದರೆ ಈ ಸ್ವರ್ಗವನ್ನು ನಾನು ಅನುಭವಿಸ್ತಾ ಇದ್ದೇನೆ ಈ ಲೋಕದಲ್ಲಿ ಇರುವವರೆಗೂ. ಈ ರೀತಿಯಾಗಿ ನಾನು ಈ ಒಂದು ಸೇವೆ, ಈ ಮಿನಿಸ್ಟ್ರಿಯಲ್ಲಿ ನನಗೆ ಒಂದು ಪುಟ್ಟ ಸೇವೆ ಸಿಕ್ಕಿತು. ಈ ಮೀಡಿಯಾ ಮಿನಿಸ್ಟ್ರಿಯಲ್ಲಿ ಅಲ್ಪ ಸ್ವಲ್ಪವಾಗಿ ಸೇರಿಕೊಂಡು ಏನಾದರೂ ಈ ಒಂದು ಶುಭ ಸಂದೇಶ ಎಲ್ಲರಿಗೆ ತಲುಪಿಸಬೇಕು. ಎಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಬೇಕು. ಯಾರೂ ನಾಶವಾಗಬಾರದು ಎಂಬ ದೇವರ ಚಿತ್ತ, ಪಿತನ ಚಿತ್ತ ನನ್ನಲ್ಲಿ ಕೂಡ ಈ ಒಂದು ಆಸೆ ಉಂಟಾಯಿತು ಪ್ರಿಯರೇ. ನನ್ನಲ್ಲಿ ಕೂಡ ನಾನು ಕೂಡ ಇದಕ್ಕಾಗಿ ದುಡಿಯಲು ಅಂದರೆ ಸೇವೆ ಮಾಡಲು ನಾನು ಬಯಸಿದೆ. ಈಗಲೂ ನಾನು ಈ ಒಂದು ಮೀಡಿಯಾ ಮಿನಿಸ್ಟ್ರಿಯ ಮೂಲಕ ನಾನು ಸೇವೆ ಮಾಡ್ತಾ ಇದ್ದೇನೆ. ಆಮೇಲೆ ಈ ಒಂದು ಧ್ಯಾನಕೂಟಕ್ಕೆ ಏನೆಲ್ಲ ಅಂದರೆ ಚಿಕ್ಕ ಚಿಕ್ಕ ಸಹಾಯ, ದೊಡ್ಡದೇನು ನಾನು ಶುಭ ಸಂದೇಶಕ್ಕಾಗಿ ಮಾಡದಿದ್ದರೂ ಕೂಡ ಪುಟ್ಟ ಪುಟ್ಟ ಸಹಾಯವನ್ನು ನಾನು ಮಾಡ್ತಾ ಇದ್ದೇನೆ. ಖಂಡಿತ ಇದು ದೇವರ ಕೃಪೆಯಾಗಿದೆ. ದೇವರೇ ನನಗೆ ಕೊಟ್ಟಂಥ ಈ ಒಂದು ಅದ್ಭುತವಾದ ಈ ಒಂದು ಸಂದೇಶ. ಯಾಕೆಂತ ಹೇಳಿದರೆ ಈ ಸಂದೇಶ, ಈ ಒಂದು ಶುಭ ಸಂದೇಶ ನನಗೆ ಸಿಗದೇ ಇದ್ದರೆ ನಾನು ನಾಶವಾಗಿ ಹೋಗ್ತಿದ್ದೆ. ಆದರೆ ದೇವರ ಪ್ರೀತಿ ಇವತ್ತು ಪ್ರಿಯರೇ ನಿಮ್ಮೆಲ್ಲರನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ ಅದು ದೇವರ ಪ್ರೀತಿ. ನಿಮಗೆ ಗೊತ್ತಿರ್ಬೋದು, ಅಪೊಸ್ತಲರ ಕೃತ್ಯ ಅದರಲ್ಲಿ 10ನೇ ಅಧ್ಯಾಯದಲ್ಲಿ ಕೊರ್ನೇಲಿಯ ಅಂತ ಇದ್ದಾರೆ. ಈ ಕೊರ್ನೇಲಿಯ ಅವರಿಗೂ ಕೂಡ ಎಲ್ಲವನ್ನು ಮಾಡ್ತಿದ್ರು. ಕೊರ್ನೇಲಿಯ ನೀವು ಇದರಲ್ಲಿ ನೋಡಿದರೆ, ಜೀವನವನ್ನು ನೋಡಿದರೆ ಅವರು ಭಯಭಕ್ತಿ ಉಳ್ಳವರು ಮತ್ತು ದಾನ ಧರ್ಮ ಎಲ್ಲವನ್ನು ಮಾಡ್ತಿದ್ರು. ಆದರೆ ಅವರಿಗೆ ಕೊರತೆ ಇತ್ತು. ಯಾಕಂತ ಹೇಳಿದರೆ ಅದು ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಕೊರ್ನೇಲಿಯನಿಗೆ ಯೇಸುವಿನ ಕೊರತೆ ಇತ್ತು, ಯೇಸು ಬೇಕಿತ್ತು. ಅವರಿಗೆ ಯೇಸು ಸಿಗುವಾಗೆ ಪೇತ್ರನನ್ನು ಅಲ್ಲಿ ಕರ್ಕೊಂಡೋಗಿ ಪೇತ್ರನ ಮುಖಾಂತರ ಶುಭ ಸಂದೇಶವನ್ನು ಸಾರಿದರು. ಇಂದು ನನಗೂ ಕೂಡ ಅದೇ ರೀತಿ, ಅಂದರೆ ಯಾರಿಂದ ಈ ಸಂದೇಶ ಸಿಗಬೇಕೋ ಆ ಸಂದೇಶ ಸಿಗುವಾಗೆ ಮಾಡಿದರು. ನನ್ನ ಜೀವನದಲ್ಲಿ ಕೂಡ ಸಂಪೂರ್ಣ ಬದಲಾವಣೆ ಆಯಿತು. ಅದೇ ರೀತಿ ಖಂಡಿತವಾಗಿಯೂ ನಾನು ವಿಶ್ವಾಸಿಸುತ್ತೇನೆ, ಇಲ್ಲಿ ನೀವು ಬಂದಿರುವ ಪ್ರತಿಯೊಬ್ಬರಲ್ಲಿ ಕೂಡ ಈ ಅದ್ಭುತ ಆಗುತ್ತೆ. ಬೇರೆ ಯಾವುದೇ ಅದ್ಭುತ ಆಗದಿದ್ದರೂ ಕೂಡ ನಿಮ್ಮ ಹೃದಯದಲ್ಲಿ ದೊಡ್ಡ ಅದ್ಭುತ, ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಮಾಡಿದಂಥ ಶಿಲುಬೆಯ ಮರಣದ ಅದ್ಭುತ ಅದು ನಿಮ್ಮ ಹೃದಯದಲ್ಲಿ ಖಂಡಿತ ಆಗುತ್ತೆ. ನಿಮಗೆ ಕೂಡ ನಾನು ಯಾವ ರೀತಿ ಪಾಪಕ್ಕೆ ವಿಮುಖನಾಗಿದ್ನೋ ಅದೇ ರೀತಿ ನಿಮಗೆ ಕೂಡ ವಿಮುಖನಾಗಲಿಕ್ಕೆ ಆಗುತ್ತೆ. ಯಾಕಂತೇಳಿದರೆ ನಿಮ್ಮಿಂದ ಇದು ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳುತ್ತೆ, ಮನುಷ್ಯರಿಂದ ಅಸಾಧ್ಯ, ದೇವರಿಂದ ಎಲ್ಲವೂ ಸಾಧ್ಯ. ಅಂದರೆ ದೇವರಿಗೆ ಮಾತ್ರ ಸಾಧ್ಯ, ದೇವರಿಂದ ಎಲ್ಲವೂ ಸಾಧ್ಯ. ಅದಕ್ಕೇ ಈ ಶುಭ ಸಂದೇಶ ದೇವರಿಂದಲೇ ಸಾರಲ್ಪಡಬೇಕು, ಯೇಸುವಿನಿಂದಲೇ ಸಾರಲ್ಪಡಬೇಕು, ಪವಿತ್ರಾತ್ಮನಿಂದಲೇ ಸಾರಲ್ಪಡಬೇಕು. ಆಗ ಮಾತ್ರ ಬದಲಾವಣೆ. ಅದಕ್ಕೆ ಇಂದು ನೀವು ಭಾಗ್ಯವಂತರು. ಯಾಕಂತೇಳಿದರೆ ಈ ಶುಭ ಸಂದೇಶ ನಿಮಗೆ ಸಿಗ್ತಾ ಇದೆ. ಅದಕ್ಕೋಸ್ಕರನೇ ಖಂಡಿತವಾಗಿಯೂ ಈ ವಾಕ್ಯಗಳು
ನೀವು ಏನನ್ನು ಈಗ ಕೇಳ್ತಿದ್ದೀರಾ, ಇಲ್ಲಿ ಶುಭ ಸಂದೇಶವನ್ನು ಪ್ರಚುರಪಡಿಸ್ತಾನೆ ಇದ್ದಾರೆ. ಖಂಡಿತವಾಗಿಯೂ ನಿಮ್ಮ ಹೃದಯದಲ್ಲಿ ದೊಡ್ಡ ಅದ್ಭುತ ಆಗುತ್ತೆ. ಖಂಡಿತವಾಗಿಯೂ ವಿಶ್ವಾಸವನ್ನು ಬಿಡಿ. ಯಾಕೆಂತೇಳಿದರೆ ಈ ಯೇಸು ಕ್ರಿಸ್ತರು ಹೇಳಿದ್ದಾರೆ, ನನ್ನಲ್ಲಿಯೂ ಪಿತದೇವರಲ್ಲಿಯೂ ವಿಶ್ವಾಸವಿಡಿ. ಅಂದರೆ ನಿಮ್ಮಲ್ಲಿ ಅದ್ಭುತ ಮಾಡುವವರು ನಾನೇ ಆಗಿದ್ದೇನಂತ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಖಂಡಿತವಾಗಿಯೂ ನನಗಾಗಿ ನೀವು ಪ್ರಾರ್ಥಿಸಬೇಕು. ಯಾತಕ್ಕಾಗಿ ಅಂತ ಹೇಳಿದರೆ, ಈ ಶುಭ ಸಂದೇಶ ಅಪೊಸ್ತಲರು ಪ್ರಚುರಪಡಿಸಿದ ಈ ಶುಭ ಸಂದೇಶವನ್ನು ಧೈರ್ಯದಿಂದ ಸಾರಲು ಬೇಕಾದಂಥ ಶಕ್ತಿ ಬಲ ನನಗೆ ದೇವರು ಕೊಡಲಿ ಅಂತ ನಿಮ್ಮ ಪ್ರಾರ್ಥನೆಯಲ್ಲಿ ಇಡಿ. ಯಾಕೆಂತ ಹೇಳಿದರೆ ಈ ಶುಭ ಸಂದೇಶ ಎಲ್ಲರಿಗೂ ಹೋಗಬೇಕು, ಎಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಬೇಕು. ಇದೇ ನನ್ನ ಆಸೆ. ನೀವು ನನಗಾಗಿ ಪ್ರಾರ್ಥಿಸ್ತೀರಿ ಅಂತ ನಾನು ವಿಶ್ವಾಸ ಇಡುತ್ತೇನೆ. ಖಂಡಿತವಾಗಿಯೂ ನೀವು ಪ್ರಾರ್ಥಿಸ್ತೀರಿ. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್.